ಹಾಯ್ ಹಲೋ ನಮಸ್ಕಾರ. ಸುಮಾ ಶಾನ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈ ಪೇಪರ್ ಅವಲಕ್ಕಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 kg ಅಷ್ಟು ಮಾಡ್ತಾಯಿದ್ದೀನಿ. ಸೊ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯಿತು ಅಂತ ಮಾಡ್ತಿದ್ದೀನಿ. ಇಲ್ಲಿ 1 kg ಅವಲಕ್ಕಿನ ಸಾಣಿಗೆ ಹಾಕಿ ಬಿಸಿಲಿಗೆ ಇಟ್ಟು ತೊಗೊಂಡಿದ್ದೀನಿ. ನಂತರ ಇವಾಗ ಪುಟಾಣಿ, 1 ಕಪ್ ಪುಟಾಣಿ, 1 ಕಪ್ಪು ಕೊಬ್ಬರಿ, 1 ಕಪ್ಪು ಹುರಿಗಡಲೆ ಅಥವಾ ಶೇಂಗಾ, ಹಾಗೆ ಒಂದು 2-3 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೆಂಪು ಕಾಯಿ ಇಲ್ಲಾಂದರೆ ನೀವು ಹಚ್ಕರ ಬಳಸ್ಬೋದು. ಆಮೇಲೆ ಕರಿಬೇವು ಇಷ್ಟಿದ್ರೆ ಸಾಕು. ಇವಾಗ ಒಗ್ಗರಣೆ ಕೊಡೋಣ ಬನ್ನಿ. ಒಗ್ಗರಣೆ ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇಟ್ಟು ಈ ಅವಲಕ್ಕಿ ಈ ಥಂಡಿಗಾಲದಲ್ಲಿ ಜಾಸ್ತಿ ಕ್ರಿಸ್ಪಿ ಇರಲ್ಲಲ್ವ. ಸೊ ಆವಾಗ ಈ ರೀತಿ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ತೆಗೆದು ಆಮೇಲೆ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ತುಂಬ ಚೆನ್ನಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟು 1 kgಗೆ ಎಷ್ಟು ಎಣ್ಣೆ ಗೊತ್ತಾಗುತ್ತಲ್ವ ನಿಮಗೆ ಅಂದಾಜು. ಗೊತ್ತಾಗಿಲ್ಲ ಅಂದರೆ ಒಂದು ಟಿಫಿನ್ ಬಾಕ್ಸ್, ಸ್ಮಾಲ್ ಟಿಫಿನ್ ಬಾಕ್ಸಸ್ ಬರ್ತಾವಲ್ಲ, ಸೊ ಅದರಲ್ಲಿ 1 ಟಿಫಿನ್ ಅಳತೆ ಅಷ್ಟು ಹಾಕಬೇಕಾಗುತ್ತೆ. ಸೊ ಅಷ್ಟನ್ನು ಹಾಕಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆನ ಹಾಕಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನೋಡಿ ಇವಾಗ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಜೀರಿಗೆ ಸಾಸಿವೆನ ಹಾಕಬೇಕು ಫಸ್ಟಿಗೆ. ಇಲ್ಲಿ ಹಿಂಗನ್ನ ಸೇರಿಸೋದ್ರಿಂದ ರುಚಿ ಇನ್ನೂ ಹೆಚ್ಚುತ್ತೆ. ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ ಹಿಂಗಿಗೆ. ಸೊ ಹಾಗಾಗಿ ಹಿಂಗನ್ನ ಬಳಸ್ತೀನಿ ನಾನು ಎಲ್ಲ ಅಡುಗೆಯಲ್ಲೂ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ನಂತರ ಕರಿಬೇವನ್ನ ಹಾಕಬೇಕು. ಹಾಗೆ ಸ್ವಲ್ಪ ಹಿಂಗನ್ನ ಸಹ ಸೇರಿಸ್ಕೊಂಡ್ರೆ ಒಳ್ಳೆಯದು. ಈವ್ನಿಂಗ್ ಸ್ನ್ಯಾಕ್ಸ್ ಈಗ ಥಂಡಿಗಾಲಕ್ಕೆಲ್ಲ ಹಸಿವು ಜಾಸ್ತಿ ಆಗುತ್ತಲ್ವ ಈವ್ನಿಂಗು. ಸೊ ಆ ಟೈಮಲ್ಲಿ ಈ ಟೈಪ್ ಕ್ರಿಸ್ಪಿ ಐಟಮ್ಸ್ನ ಮನೇಲೇ ಮಾಡ್ಕೊಂಡು ಇಟ್ಕೊಳೋದು ತುಂಬ ಒಳ್ಳೆಯದು. ಯಾವಾಗ ಬೇಕು ಆವಾಗ ತಿನ್ಕೋಬೋದು. ನೋಡಿ ಹಿಂಗನ್ನು ಹಾಕಿದ್ದೀನಿ ಇಲ್ಲಿ. ಹಿಂಗನ್ನ ಹಾಕಿಬಿಟ್ಟು ಇವಾಗ ಫಸ್ಟು ಪುಟಾಣಿ ಮತ್ತು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಈ ಪುಟಾಣಿ ಶೇಂಗಾನ ಫ್ರೈ ಮಾಡಿ ಎತ್ತಿಟ್ಕೋತಾರೆ, ಬಟ್ ನಾನು ಎತ್ತಿಡಲ್ಲ, ಅದರಲ್ಲೇ ಬಿಟ್ಟಿರ್ತೀನಿ ನೀಟಾಗಿ ಫ್ರೈ ಆಗಲಿ ಅಂತ. ಬಟ್ ಇದನ್ನು ಫ್ರೈ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು. ಯಾವತ್ತೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಸೀದು ಹೋಗ್ಬಿಡ್ತದೆ ಎಲ್ಲದು. ಸೊ ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮ್ ಇಟ್ಟು ಈ ಪುಟಾಣಿ ಶೇಂಗಾ ಆಮೇಲೆ ಒಣ ಕೊಬ್ಬರಿ ತೊಗೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋ ರೀತಿ. ಆಮೇಲೆ ಇಲ್ಲಿ ನೀವು ಗೋಡಂಬಿ ಬಾದಾಮಿ ಸಹ ಸೇರಿಸ್ಕೋಬೋದು, ಬಟ್ ಅವಲಕ್ಕಿಗೆಲ್ಲ ಗೋಡಂಬಿ ಬಾದಾಮಿ ಹಾಕೋದು ನಮ್ಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾವು ಹಾಕೋದಿಲ್ಲ. ಇವಾಗ ಶೇಂಗಾ ಕ್ರಿಸ್ಪಿ ಆಗಿದೆ, ಹಾಗಾಗಿ ನೆಕ್ಸ್ಟು ಪುಟಾಣಿ ಮತ್ತು ಕೊಬ್ಬರಿನ ಹಾಕಿದ್ದೀನಿ. ಕೊಬ್ಬರಿ ಬೇಯಲ್ಲ ಅಂದ್ಕೋಬೋದು ನೀವು, ಬಟ್ ಹಾಗಿಲ್ಲ. ಎಣ್ಣೆ ಕಾದಿರುತ್ತಲ್ವ, ಲೋ ಫ್ಲೇಮಲ್ಲಿ ಇರುತ್ತಲ್ವ ಎಣ್ಣೆ, ಇದು ಅಷ್ಟು ಒಗ್ಗರಣೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಈ ಒಣ ಕೊಬ್ಬರಿನೂ ಸಹ ಬ್ರೌನಿಸ್ಟ್ ಕಲರಲ್ಲಿ ಬಂದುಬಿಡುತ್ತೆ. ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬಂದುಬಿಡುತ್ತೆ. ನಂತರ ಕರಿಬೇವು, ಆಮೇಲೆ ಒಣಮೆಣಸಿನ್ಕಾಯಿ, ಈ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಏನಕ್ಕಂದರೆ ಇದು ಎಣ್ಣೆಲಿ ಹಾಕಿದ ನಂತರ ಸಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ಬೆಳ್ಳುಳ್ಳಿನ ಕ್ರ್ಯಾಶ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ಕೆಂಪು ಮೆಣಸಿನ್ಕಾಯಿನ ಹಾಕಿ ಆಮೇಲೆ ಬೆಳ್ಳುಳ್ಳಿ ಕರಿಬೇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಸ್ಕೋಬೇಕು. ಇಲ್ಲಿ ನೀವು ಒಣ ಖಾರನೂ ಸಹ ಬಳಸ್ಬೋದು, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ. ಜಸ್ಟು ಈ ಮೆಣಸಿನ್ಕಾಯಲ್ಲಿ ಖಾರ ಇರುತ್ತೆ ಅನ್ನೋ ಕಾರಣಕ್ಕೆ ಇಷ್ಟನ್ನೇ ಮ್ಯಾನೇಜ್ ಮಾಡ್ತಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಕೊಡಬೇಕು. ಇದು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಒಂದು 2-3 ನಿಮಿಷ ಎಣ್ಣೆಲೇ ಬೇಯಲಿಕ್ಕೆ ಕೈ ಬಿಡಬೇಕು. ಸ್ವಲ್ಪ ಎಣ್ಣೆ ಮಸಾಲೆ ಎಲ್ಲ ಎಣ್ಣೆನ ಹಿಡಿಬೇಕು. ನಿಮ್ಗೆ ಎಣ್ಣೆ ಕಡಿಮೆ ಅನಿಸಿದ್ರೆ ಇನ್ನೂ ಸಹ ಎಣ್ಣೆ ಸೇರಿಸ್ಕೋಬೋದು. ಇನ್ನು ಈ ಅವಲಕ್ಕಿ ಇಷ್ಟು ಸರಿ ಹೋಯಿತು ಅಂದ್ಕೊಂಡೆ, ಬಟ್ ಅದು ಹಾಗಾಗಲಿಲ್ಲ. ಲಾಸ್ಟಲ್ಲಿ ಒಂಚೂರು ಎಣ್ಣೆ ಕಾಯಿಸಿ ಹಾಕಿದೆ. ಎಣ್ಣೆ ಜೀರಿಗೆ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕಿದೆ. ಇಷ್ಟು ಅವಲಕ್ಕಿಗೆ ಕಲಸಿ ತೋರಿಸ್ತಿದ್ದೀನಿ ನೋಡಿ. ಲಾಸ್ಟಲ್ಲಿ ಈ ರೀತಿ ಬಂತು. ಫೈನಲಾಗಿ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವೀಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಆಲ್.